ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಅಪಘಾತ ರಹಿತ ಕೆಎಸ್ಆರ್ಟಿಸಿ ಚಾಲಕರಿಗೆ ಗುಡ್ ನ್ಯೂಸ್. ರಾಜ್ಯ ಸಾರಿಗೆ ಇಲಾಖೆಯಿಂದ ಮಾಸಿಕ ಭತ್ಯೆ ದುಪ್ಪಟ್ಟು, ನಗದು ಪುರಸ್ಕಾರದಲ್ಲಿಯೂ ಏರಿಕೆ. ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಕೈಬಿಟ್ಟ ರಾಜ್ಯ ಸರ್ಕಾರ. ವಿಪಕ್ಷಗಳಿಗೆ ಅಸ್ತ್ರವಾಗುವುದು ಬೇಡ ಎಂದು ಜಾಣ ನಡೆ, ರಾಸು ಕಳ್ಳರಿಗೆ ಭಾರಿ ನಿರಾಸೆ. ಶಿಕ್ಷಕರಿಗೂ ತಟ್ಟಿದ ಮೊಟ್ಟೆ ಬೆಲೆ ಏರಿಕೆ ಬಿಸಿ. ಸರ್ಕಾರದಿಂದ ಬರುವ ಹಣ ಸಾಲದೆ ಪರದಾಟ, ಸ್ವಂತ ಹಣದಿಂದ ವಿದ್ಯಾರ್ಥಿಗಳಿಗೆ ಎಗ್ ಪೂರೈಕೆ. ಜನಸಾಮಾನ್ಯರಿಗೆ ಎದುರಾಯಿತು ಬಿಗ್ ಶಾಕ್. ಮುಂದಿನ ವರ್ಷದಿಂದ ಟಿವಿ ದರದಲ್ಲಿ 4% ಹೆಚ್ಚಳ. ಈ ವರ್ಷಾಂತ್ಯದೊಳಗೆ ಖರೀದಿಸುವುದೇ ಉತ್ತಮ. ಐಪಿಎಲ್ ಮಿನಿ ಹರಾಜು ಖರೀದಿಯಲ್ಲಿ ಹೊಸ ದಾಖಲೆ. 25 ಕೋಟಿ ಬೆಲೆಗೆ ಕ್ಯಾಮರೂನ್ ಗ್ರೀನ್ ಖರೀದಿಸಿದ ಕೆಕೆಆರ್. ಪತಿರಾಣ ಪ್ರಶಾಂತ್ ವೀರ್ಗೆ ಭಾರಿ ಬೇಡಿಕೆ. ಅಪಘಾತ ರಹಿತ ಹಾಗೂ ಅಪರಾಧ ರಹಿತ ಸೇವೆ ಸಲ್ಲಿಸುವ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಸಿಹಿ ಸುದ್ದಿ ದೊರಕಿದೆ. ಅಪಘಾತ ರಹಿತ ಚಾಲನೆ ಮಾಡುವ ಚಾಲಕರ ಮಾಸಿಕ ಭತ್ಯೆ ಹಾಗೂ ನಗದು ಪುರಸ್ಕಾರ ದರವನ್ನು ದುಪ್ಪಟ್ಟು ಮಾಡಲಾಗಿದೆ. ಪರಿಷ್ಕರಣೆಯಾದ ಮೊತ್ತದ ಬಗ್ಗೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ಚಾಲಕರಿಗೆ 5,000 ರೂಪಾಯಿ ನಗದು ಪುರಸ್ಕಾರ ನೀಡಿ ಗೌರವಿಸಲಾಗುತ್ತಿತ್ತು. ಆದರೆ ಈ ಮೊತ್ತವನ್ನು ಇದೀಗ 10,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಮಾಸಿಕ ಭತ್ಯೆಯನ್ನು 500 ರೂಪಾಯಿಗಳಿಂದ 1,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅದೇ ರೀತಿ ಬೆಳ್ಳಿ ಪದಕಕ್ಕೆ ಅರ್ಹರಾಗುವ ಚಾಲಕರ ಮಾಸಿಕ ಭತ್ಯೆ ಹಾಗೂ ನಗದು ಪುರಸ್ಕಾರ ದುಪ್ಪಟ್ಟಾಗಿದೆ. ಈ ಹಿಂದೆ ಸಿಗುತ್ತಿದ್ದ 2,000 ರೂಪಾಯಿ ನಗದು ಪುರಸ್ಕಾರವನ್ನು 5,000 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಹಾಗೂ ಮಾಸಿಕ ಭತ್ಯೆಯನ್ನು 250 ರೂಪಾಯಿಗಳಿಂದ 500 ರೂಪಾಯಿಗೆ ಏರಿಸಲಾಗಿದೆ. ಮುಂದಿನ ವರ್ಷ ಜನವರಿ ತಿಂಗಳಿನಿಂದಲೇ ಈ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಜಾರಿಗೆ ತಂದಿದ್ದ ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ತಿದ್ದುಪಡಿ ತರಲು ಎಲ್ಲ ರೀತಿಯ ತಯಾರಿ ನಡೆಸಿದ್ದ ರಾಜ್ಯ ಸರ್ಕಾರ ಕೊನೆ ಕ್ಷಣದಲ್ಲಿ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ. ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸದೇ ಇರುವ ಮೂಲಕ ಜಾಣ ನಡೆ ಅನುಸರಿಸಿದೆ. ಈ ಕಾಯ್ದೆಯ ಅಡಿಯಲ್ಲಿ ಜಾನುವಾರುಗಳನ್ನು ಸಾಗಿಸಲು ಬಳಕೆ ಮಾಡುವ ವಾಹನಗಳು ಜಪ್ತಿ ಮಾಡಲಾದ ಬಳಿಕ ಅದನ್ನು ಬಿಡಿಸಿಕೊಳ್ಳಲು ವಾಹನದ ಮೌಲ್ಯದಷ್ಟೇ ಬ್ಯಾಂಕ್ ಖಾತೆ ನೀಡಬೇಕೆಂಬ ಕಠಿಣ ನಿಯಮವಿದೆ. ಈ ನಿಯಮಾವಳಿಯಲ್ಲಿ ಸಡಿಲಿಕೆ ಮಾಡಿ ವಿನಾಯಿತಿ ನೀಡಬೇಕೆಂದು ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ನಿರ್ಧರಿಸಿತ್ತು. ಚಳಿಗಾಲದ ಅಧಿವೇಶನದಲ್ಲಿ ಈ ತಿದ್ದುಪಡಿ ವಿಧೇಯಕ ಮಂಡಿಸಬೇಕಿದ್ದ ರಾಜ್ಯ ಸರ್ಕಾರ ತನ್ನ ನಿರ್ಧಾರ ಬದಲಿಸಿದೆ. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ 12 ವಿಧೇಯಕಗಳನ್ನು ಮಂಡಿಸಿದ ರಾಜ್ಯ ಸರ್ಕಾರ ಈ ವಿಧೇಯಕದ ಸುದ್ದಿ ಹೋಗಿಲ್ಲ. ಈ ವಿಧೇಯಕವನ್ನು ಮಂಡಿಸಿದರೆ ವಿಪಕ್ಷಗಳಿಗೆ ಸುಖ ಸುಮ್ಮನೆ ಆಹಾರವಾಗುತ್ತವೆ ಎಂಬುದು ರಾಜ್ಯ ಸರ್ಕಾರದ ಗಮನಕ್ಕೂ ಬಂದಿದೆ. ತೀವ್ರ ವಿರೋಧ ಎದುರಿಸಬೇಕಾಗಬಹುದು ಎಂಬ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸದ್ಯ ಗೋಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆಯನ್ನು ಮುಟ್ಟದೇ ಇರಲು ತೀರ್ಮಾನಿಸಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ರೂಪದಲ್ಲಿ ಮೊಟ್ಟೆಯನ್ನು ಪೂರೈಕೆ ಮಾಡಬೇಕೆಂಬ ನಿಯಮವಿದೆ. ರಾಜ್ಯದಲ್ಲಿ ಪ್ರಸ್ತುತ ಒಂದು ಮೊಟ್ಟೆಯ ಬೆಲೆ 8 ರೂಪಾಯಿ ತಲುಪಿದೆ. ಹೊಸ ವರ್ಷದಾಚರಣೆ ಹಾಗೂ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮೊಟ್ಟೆಯ ಬೆಲೆ ಗಗನಕ್ಕೇರುತ್ತದೆ. ಅದೇ ರೀತಿ ಈ ಬಾರಿ ಮೊಟ್ಟೆಯ ದರದಲ್ಲಿ ದಾಖಲೆಯ ಏರಿಕೆ ಕಂಡಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಇಂದಿಗೂ ಶಾಲೆಗಳಿಗೆ ಒಂದು ಮೊಟ್ಟೆಗೆ 6 ರೂಪಾಯಿಗಳ ಲೆಕ್ಕದಲ್ಲಿಯೇ ಹಣ ನೀಡುತ್ತಿದೆ. ಹೀಗಾಗಿ ತುಮಕೂರಿನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಹೆಚ್ಚುವರಿ ಹಣವನ್ನು ತಮ್ಮ ಕೈಯಿಂದ ಭರಿಸುವ ಮೂಲಕ ಆರ್ಥಿಕ ಹೊರೆ ಎದುರಿಸುತ್ತಿದ್ದಾರೆ. ಪ್ರತಿ ಮೊಟ್ಟೆಗೆ ಶಾಲಾ ಮುಖ್ಯ ಶಿಕ್ಷಕರಿಗೆ 2.80 ರೂಪಾಯಿಗಳಿಂದ 3 ರೂಪಾಯಿ ಖರ್ಚು ಬೀಳುತ್ತಿದೆ. ಕನಿಷ್ಠ 100 ಮಕ್ಕಳಿರುವ ಶಾಲೆಗಳಲ್ಲಿ ತಿಂಗಳಿಗೆ 10,000 ರೂಪಾಯಿಗಳವರೆಗೆ ಶಾಲಾ ಮುಖ್ಯ ಶಿಕ್ಷಕರು ಕೈಯಿಂದ ಖರ್ಚು ಹಾಕಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ನಮಗೆ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಸರ್ಕಾರ ಈ ಸಂಬಂಧ ಶೀಘ್ರ ಪರಿಹಾರ ಕಾರ್ಯ ಕೈಗೊಳ್ಳಬೇಕಿದೆ ಎಂದು ಶಿಕ್ಷಕರು ಆಗ್ರಹಿಸಿದ್ದಾರೆ. ಕರಾವಳಿಯಲ್ಲಿ ಕಲೆ ಕಲಾವಿದರಿಗೇನು ಕೊರತೆ ಇಲ್ಲ. ಕಲೆಯಲ್ಲಿ ಸಾಧನೆ ಮಾಡಿದ ಅದೆಷ್ಟೋ ಸಾಧಕರು ಕರಾವಳಿಗರೇ ಅನ್ನೋದು ಹೆಮ್ಮೆ. ಇದೀಗ ಕಡಲ ತಡಿಯ ಕಲಾವಿದನೋರ್ವನ ಸಾಧನೆಗೆ ವಿಶ್ವ ಮಾನ್ಯತೆ ಸಿಕ್ಕಿದೆ. ಉಡುಪಿಯ ಹಿರಿಯ ಕಲಾವಿದರಾದ PN ಆಚಾರ್ಯ ಅವರು ಅಮೆರಿಕದ ವೈದ್ಯಕೀಯ ಪಠ್ಯಗ್ರಂಥವೊಂದಕ್ಕೆ ಸಾವಿರಾರು ಚಿತ್ರಗಳನ್ನು ಬರೆದುಕೊಡುವ ಅಪರೂಪದ ಸಾಧನೆ ಮಾಡಿದ್ದಾರೆ. PN ಆಚಾರ್ಯ ಅವರ ಹೆಸರು ನೋಡದವರು ಕಡಿಮೆ ಎಂದೇ ಹೇಳಬಹುದು. ಯಾಕಂದ್ರೆ ಬಹುತೇಕ ದೈವ ದೇವರುಗಳ ಚಿತ್ರ ಬಿಡಿಸುವ ಮೂಲಕ ಹೆಸರುವಾಸಿಯಾದವರಿವರು. ಸದ್ಯ ಹೊಸ ವಿಚಾರ ಎನ್ನುವಂತೆ ಟಫ್ಸ್ ವಿಶ್ವವಿದ್ಯಾಲಯದ ಅಂಗರಚನಾ ಶಾಸ್ತ್ರದ ಮುಖ್ಯಸ್ಥ MSA ಕುಮಾರ್ ಅವರು ಪ್ರಾಣಿಗಳ ಅಂಗರಚನಾ ಶಾಸ್ತ್ರದ ಬಗ್ಗೆ ಬರೆದಿರುವ ಪುಸ್ತಕದಲ್ಲಿ PN ಆಚಾರ್ಯ ಅವರು ಬಿಡಿಸಿರುವ ಚಿತ್ರಗಳು ಪ್ರಕಟಗೊಂಡಿವೆ.
ಟಫ್ಟ್ಸ್ ವಿಶ್ವವಿದ್ಯಾಲಯ ಹೊರತಂದಿರುವ ಪುಸ್ತಕದ 6 ಸಂಪುಟಗಳು ಈಗಾಗಲೇ ಪ್ರಕಟಗೊಂಡಿದ್ದು, ಇದೀಗ 7ನೇ ಸಂಪುಟಕ್ಕಾಗಿ ಆಚಾರ್ಯ ಅವರು ತಮ್ಮ 76ನೇ ವಯಸ್ಸಿನಲ್ಲಿಯೂ ಚಿತ್ರರಚನೆಯಲ್ಲಿ ತೊಡಗಿದ್ದಾರೆ. ಕೆಎಂಸಿಯ ಅಂಗರಚನಾ ವಿಭಾಗದಲ್ಲಿ ಮುಖ್ಯ ಕಲಾವಿದರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಆಚಾರ್ಯ ಅವರು ಪ್ರಾಣಿಗಳ ಮತ್ತು ಮನುಷ್ಯರ ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಿಸಿದ 100 ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಸಿಂಗಾಪುರ ವಿಶ್ವವಿದ್ಯಾಲಯದ ಅಂಗರಚನಾ ಶಾಸ್ತ್ರ ವಿಭಾಗದ ಸಂಪುಟಕ್ಕಾಗಿ ಮನುಷ್ಯರ ಅಂಗರಚನೆಗೆ ಸಂಬಂಧಿಸಿದ ಚಿತ್ರರಚನೆಯಲ್ಲಿಯೂ ತೊಡಗಿದ್ದಾರೆ. ಅಮೆರಿಕ ವಿಶ್ವವಿದ್ಯಾಲಯದ ಟಫ್ ಯೂನಿವರ್ಸಿಟಿಯ ಪ್ರೊಫೆಸರ್ MSA ಕುಮಾರ್ ಈ ನಾಯಿ, ಬೆಕ್ಕು, ಕುದುರೆ, ಒಂಟೆ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟ ಒಂದಷ್ಟು ಎನಾಟಮಿ ಚಿತ್ರವನ್ನು ಮಾಡುವುದಾಗಿ ನನಗೆ ಕೇಳಿಕೊಂಡರು. ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಅದು ಈಗ ಸುಮಾರು 1-2 ಬುಕ್ಕಿಗೆ ಅಂತ ಹೇಳಿ ಈಗ 6 ಪುಸ್ತಕ ಆಲ್ರೆಡಿ ಆಯಿತು. ಸೊ ಈ ಬುಕ್ಕನ್ನು ಅವರು ತುಂಬ ಮೆಚ್ಚಿಕೊಂಡರು. ಇದೇ ಪುಸ್ತಕ ಜಪಾನ್ ಮತ್ತು ಚೀನಾ ಭಾಷೆಯಲ್ಲಿ ಕೂಡ ಈ ಚಿತ್ರವನ್ನೇ ಉಪಯೋಗಿಸಿ ಬೇರೆ ಬುಕ್ ಮಾಡಿದ್ದಾರೆ. ಸೊ ಈ ಎಲ್ಲ ಬುಕ್ ಕೂಡ ನನ್ನ ಹತ್ರ ಎಕ್ನಾಲಜ್ಮೆಂಟ್ ಆಗಿ ಅವರು ಕಳಿಸಿಕೊಟ್ಟದ್ದು ಇದೆ. ಸೊ ನಾನು ಅವರಿಗೆ ದೊಡ್ಡ ಆಭಾರಿಯಾಗಿದ್ದೇನೆ. ಈ ಬುಕ್ಕು ಈ ಎನಾಟಮಿ ಮತ್ತು ಬೇರೆ ಈ ಕಥಾಚಿತ್ರಕ್ಕೆ ಸಂಬಂಧಪಟ್ಟ ಚಿತ್ರಗಳಿಗೆ ವ್ಯತ್ಯಾಸ ಏನು ಅಂದರೆ, ಈ ಚಿತ್ರದಲ್ಲಿ ನಾವು ಯಾವುದೊಂದು ವಸ್ತುವನ್ನು ಡ್ರಾ ಮಾಡಿದರೆ, ಉದಾಹರಣೆ ಒಂದು ನಾರುಸು, ಬೋನ್ಸ್ ಏನು ಡ್ರಾ ಮಾಡಿದರೆ ಅದನ್ನು ಆಪ್ರೇಟ್ ಮಾಡಿದಾಗ ಆ ಜಾಗದಲ್ಲಿ ಅದು ಇರಲೇಬೇಕಾಗ್ತದೆ. ಯಾಕಂದರೆ ಮಕ್ಕಳಿಗೆ ಅದು ತಪ್ಪು ಅರ್ಥ ಕಳಿಸ್ತದೆ. ಹಾಗಾಗಿ ಕೆಲವು ಕಲಾವಿದರು ಇದನ್ನು ಸ್ವಲ್ಪ ಅಷ್ಟೊಂದು ಮೆಚ್ಚಿಕೊಳ್ಳೋದಿಲ್ಲ. ಇದೊಂದು ಅವಕಾಶ ಸಿಕ್ಕಿತು. ನಾನು ಅದನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೇನೆ. ನನ್ನ ವೃತ್ತಿಯಲ್ಲಿ ನಾನು ದೇವರನ್ನು ಕಂಡಿದ್ದೇನೆ. ಕೆಎಂಸಿಯ ಅಂಗರಚನಾ ವಿಭಾಗದಲ್ಲಿ ಮುಖ್ಯ ಕಲಾವಿದರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಆಚಾರ್ಯ ಅವರು ಪ್ರಾಣಿಗಳ ಮತ್ತು ಮನುಷ್ಯರ ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಿಸಿದ 100 ಚಿತ್ರಗಳನ್ನು ರಚಿಸಿದ್ದಾರೆ. ಸಿಂಗಾಪುರ ವಿಶ್ವವಿದ್ಯಾಲಯದ ಅಂಗರಚನಾ ಶಾಸ್ತ್ರ ವಿಭಾಗದ ಸಂಪುಟಕ್ಕಾಗಿ ಮನುಷ್ಯರ ಅಂಗರಚನೆಗೆ ಸಂಬಂಧಿಸಿದ ಚಿತ್ರರಚನೆಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಜಲವರ್ಣದಲ್ಲಿ ಇವರು ಮೂಡಿಸಿರುವ ಚಿತ್ರಗಳು ಗಮನ ಸೆಳೆಯುತ್ತವೆ. ರಕ್ತನಾಳಗಳು, ಎಲುಬಿನ ರಚನೆಗಳು, ಹೃದಯ, ವಿವಿಧ ಅಂಗಾಂಗಗಳ ಚಿತ್ರಗಳು ನೈಜ ಭಾವ ಮೂಡಿಸುತ್ತವೆ. ಉಡುಪಿಯ ಕೊಡಂಕೂರಿನ ಈ ಕಲಾವಿದನಿಗೆ ರಾಜ್ಯ ಸರ್ಕಾರವು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದಲ್ಲದೆ 10 ಹಲವು ಪ್ರಶಸ್ತಿಗಳು ಇವರನ್ನ ಅರಸಿಕೊಂಡು ಬಂದಿವೆ. ಬಹುಶಃ ವಿದೇಶದ ವಿವಿಯೊಂದಕ್ಕೆ ಚಿತ್ರ ರಚಿಸಿಕೊಡುವ ಅಪರೂಪದ ಅವಕಾಶ ಇವರಿಗೆ ಲಭಿಸಿದ್ದು ರಾಜ್ಯದಲ್ಲೇ ಮೊದಲು. PN ಆಚಾರ್ಯ ಅವರು ಬಿಡಿಸಿರುವ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಚಿತ್ರವು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ಈ ಚಿತ್ರವನ್ನ ಇಂದು ಬಹುತೇಕ ಗರಡಿ ಮನೆಗಳಲ್ಲಿ ಕಾಣಬಹುದಾಗಿದೆ. ಅವರು ರಚಿಸಿರುವ ತುಳುವಪ್ಪೆ ಚಿತ್ರ ಕೂಡ ಹೆಚ್ಚು ಗಮನ ಸೆಳೆದಿದೆ. ಹಲವಾರು ಪೌರಾಣಿಕ ಪಾತ್ರಗಳು ಅವರ ಕೊಂಚದಿಂದ ಅರಳಿವೆ. ಕಾಳಿಕಾಂಬೆ, ವಿಶ್ವಕರ್ಮ ಸೇರಿದಂತೆ ಹಲವಾರು ದೇವರ ಚಿತ್ರಗಳನ್ನು ಬಿಡಿಸಿದ್ದು ಕೆಲವು ವಾರ ಪತ್ರಿಕೆಗಳ ಕಥೆಗಳಿಗೂ ಚಿತ್ರಗಳನ್ನ ನೀಡಿದ್ದಾರೆ. ಇವಾಗ ಕೋಟಿ ಚೆನ್ನಯ್ಯ ಚಿತ್ರ ಮಾಡಲಿಕ್ಕೆ ನಾವು ಒಂದು 6 ತಿಂಗಳು ಬೇರೆ ಬೇರೆ ಗರಡಿಗಳಿಗೆ ಹೋಗಿ ಅದಕ್ಕೆ ಮಾಹಿತಿ ತಗೊಂಡು ನಾವು ಮಾಡಿದ್ದೇವೆ. ಸಾವಿರಾರು ಲಕ್ಷ ಕಟ್ಟಲೆ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಹೊರ ರಾಷ್ಟ್ರದ ದುಬೈ, ಬ್ಯಾರಿನಲ್ಲಿ ಕೂಡ ಅದನ್ನೇ ಆರಾಧ್ಯವಾಗಿ ಪೂಜಿಸ್ತಾ ಇದ್ದಾರೆ. ಸುಮಾರು 4 ಫೀಟ್ 6 ಫೀಟ್ ಇದ್ದೆ. ನಾನೇ ಒಂದು ಹೆಚ್ಚು ಕಡಿಮೆ ಒಂದು 25ರ ಮೇಲೆ ವರ್ಕ್ ಮಾಡಿದ್ದೇನೆ. ಅದು ಖುಷಿ ಇದೆ. ಆಮೇಲೆ ಕಾಳಿಕಾಂಬೆ, ವಿಶ್ವಕರ್ಮ, ಮಹಾಲಸ ನಾರಾಯಣಿ, ಇನ್ನು ಸ್ವಾಮಿಗಳದ್ದು ಬಾಬಾ, ನಿತ್ಯಾನಂದ, ಮಹಾಲಸ ನಾರಾಯಣಿ ಇಂಥದ್ದು ಸುಮಾರು ಮಾಡಿದ್ದೇವೆ. ಒಟ್ಟಾರೆಯಾಗಿ ಕರಾವಳಿಯ ಕಲಾವಿದರೋರ್ವರ ಈ ಕಲೆ ಮುಂದಿನ ಪೀಳಿಗೆಗೂ ಕೂಡ ಕಲಿಕೆಗೆ ನೆರವಾಗುತ್ತಿರುವುದು ಹೆಮ್ಮೆಯ ವಿಚಾರ. ನಾಜೂಕು, ತಾಳ್ಮೆ ಈ ಕಲೆಯ ಮುಖ್ಯ ಅಂಶಗಳು. ಅವರ ಈ ಕಲೆ ಮುಂದೆ ವಿಶ್ವಮಟ್ಟದ ಖ್ಯಾತಿ ಪಡೆಯಲಿ ಎನ್ನುವುದು ನಮ್ಮ ಆಶಯ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಹೊಸ ವರ್ಷದಲ್ಲಿ ಮನೆಗೊಂದು ಹೊಸ ಟಿವಿ ತರೋಣ ಎಂದುಕೊಂಡವರಿಗೆ ಬಿಗ್ ಶಾಕ್ ಕಾದಿದೆ. ಜನವರಿ 2026ರಿಂದ ಹೊಸ ಟಿವಿಗಳ ಖರೀದಿಯ ದರದಲ್ಲಿ ಭಾರಿ ಏರಿಕೆ ಕಂಡುಬರಲಿದ್ದು, ಈ ವರ್ಷವೇ ಮನೆಗೊಂದು ಟಿವಿ ತರುವುದು ಉತ್ತಮ ಎಂಬಂಥ ವಾತಾವರಣ ನಿರ್ಮಾಣವಾಗಿದೆ. ಹೌದು, ಟಿವಿ ದರವು ಜನವರಿ 2026ರಿಂದ 3-4% ಏರಿಕೆ ಕಾಣಲಿದೆ. ಮೆಮೊರಿ ಚಿಪ್ಗಳ ಬೆಲೆ ಏರಿಕೆ ಮತ್ತು ರೂಪಾಯಿ ಮೌಲ್ಯಗಳ ಕುಸಿತದ ಪರಿಣಾಮವು LED ಟಿವಿ ದರಗಳ ಮೇಲೆ ನೇರ ಪರಿಣಾಮ ಬೀರಿದೆ ಎನ್ನಲಾಗಿದೆ. LED ಟಿವಿಗಳನ್ನು ತಯಾರಿಸಲು ಬೇಕಾಗುವ ಬಿಡಿ ಭಾಗಗಳ ಪೈಕಿ ಕೇವಲ 30% ಮಾತ್ರ ಭಾರತದಲ್ಲಿ ಲಭ್ಯವಿದೆ. ಮಿಕ್ಕ 70% ಪರಿಕರಗಳನ್ನು ವಿದೇಶದಿಂದ ತರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರುವುದು ಟಿವಿ ದರದಲ್ಲಿ ಭಾರಿ ಏರಿಕೆಗೆ ಕಾರಣವಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಮಿನಿ ಹರಾಜು ಪ್ರಕ್ರಿಯೆ ಇಂದಿನಿಂದ ಆರಂಭಗೊಂಡಿದೆ. ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ಭಾರಿ ಮೊತ್ತಕ್ಕೆ ಹರಾಜಾಗುವ ಮೂಲಕ IPL ಇತಿಹಾಸದಲ್ಲಿ ದಾಖಲೆ ಸೃಷ್ಟಿಸಿದ್ದಾರೆ.
ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಈ ಯುವ ಆಟಗಾರರನ್ನ ಬರೋಬ್ಬರಿ 25,20,00,000 ಮೊತ್ತಕ್ಕೆ ಖರೀದಿಸಿದ್ರೆ ಈ ಮೂಲಕ ಅವರು IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಎಂಬ ಹೊಸ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಹೆಸರಿನಲ್ಲಿದ್ದ ದಾಖಲೆಯನ್ನ ಗ್ರೀನ್ ಮುರಿದಿದ್ದಾರೆ. 2 ಕೋಟಿ ಮೂಲ ಬೆಲೆಯೊಂದಿಗೆ ಹರಾಜು ಪ್ರಕ್ರಿಯೆ ಆರಂಭಿಸಿದ ಗ್ರೀನ್ಗೆ ಮುಂಬೈ ಇಂಡಿಯನ್ಸ್, ರಾಜಸ್ಥಾನ ರಾಯಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಅಂತಿಮವಾಗಿ KKR ನಡುವೆ ತೀವ್ರ ಪೈಪೋಟಿ ನಡೆಯಿತು. ಬಲಿಷ್ಠ ಬ್ಯಾಟಿಂಗ್ ಮತ್ತು ವೇಗದ ಬೌಲಿಂಗ್ ಸಾಮರ್ಥ್ಯದಿಂದಾಗಿ ಗ್ರೀನ್ ಮೇಲೆ ಫ್ರಾಂಚೈಸಿಗಳು ಈ ಮಟ್ಟದ ಹಣವನ್ನು ಹೂಡಲು ಹಿಂಜರಿಯಲಿಲ್ಲ. ಗ್ರೀನ್ ಅವರನ್ನು ಖರೀದಿಸುವ ಮೂಲಕ KKR ತನ್ನ ತಂಡಕ್ಕೆ ಬಲಿಷ್ಠ ಆಲ್ರೌಂಡರ್ ಶಕ್ತಿಯನ್ನು ಸೇರಿಸಿಕೊಂಡಿದೆ. ಕ್ಯಾಮರೂನ್ ಗ್ರೀನ್ 25,20,00,000ಕ್ಕೆ ಸೇಲಾಗಿದ್ರೆ ಮತೀಶ ಪತಿರನ್ ಅವರನ್ನ 18 ಕೋಟಿಗೆ KKR ತಂಡಕ್ಕೆ 30 ಲಕ್ಷ ಮೂಲ ಬೆಲೆಯ ಅನ್ಕ್ಯಾಪ್ಡ್ ಆಟಗಾರ ಪ್ರಶಾಂತ್ ವೀರ್ ಅವರನ್ನ 14,20,00,000ಕ್ಕೆ CSK ತಂಡ ಖರೀದಿಸಿದ್ರೆ ರವಿ ಬಿಷ್ಣೋಯ್ ಅವರನ್ನ 7.20 ಕೋಟಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹಾಗೂ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿಗೆ RCB ತಂಡ ಖರೀದಿಸಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.